ಅಲ್ಲಣ್ಣ ಶಿವಪುತ್ರಣ್ಣ, ನಿನ್ನೆ ನಿಮ್ಮಪ್ಪ ಸತ್ತೋಗಿ ನಿನ್ನೆ 1 ಗಂಟೆ ಸತ್ತೋಗಿದ್ದ. ನಿಮ್ಮ ಅಣ್ಣ ತಮ್ಮ ಇನ್ನೂ ಬರಲಿಲ್ಲ. ನಾವು ಕಾರ್ಯಕ್ರಮ 1 ವರ್ಷ ನೀಡೋಣ. ಕಾರ್ಯಕ್ರಮ ಮಾಡ್ತವಪ್ಪ. ಇನ್ನ ನಮಗ 3 ತಮ್ಮನೂರು ಬರಾರ ಬಂದಿಲ್ಲ. ಅವ್ರು ಬಂದ ಮ್ಯಾಗ ಮತ್ತೆ ಮಾಡಮ್ಮ. ಎಲ್ಲಿ ಬರ್ತಾರೋ ಎಲ್ಲಿಲ್ಲೋ. ನಿನ್ನೆ ಮಧ್ಯಾಹ್ನ ಹೋಗಿದ್ದು, ಇವತ್ತಿನ ಟೈಮ್ ಆಯ್ತಣ್ಣ. ಇಲ್ಲ ಫೋನ್ ಮಾಡಿನಪ್ಪ ಬರ್ತೀವಿ ಅಂತ ಅಂದಾರ. ಬರ್ಲಪ್ಪಟ್ಟೆ ನಿನ್ನೆ ಮಧ್ಯಾಹ್ನ 1 ಗಂಟೆ ಕೊಟ್ಟು ನಾ ಯಾವಾಗ ಬರ್ತಾವ? ಟೈಮ್ ಆಯ್ತು. ಬರ್ತಾರ ಮತ್ತೆ ಬರ್ಬೇಕಲ್ಲಪ್ಪ. ಅನ್ನ 24 ತಾಸ ಆಯ್ತಪ್ಪ. ಆತದಪ್ಪ ಮತ್ತೆ ಬರ್ಬೇಕಲ್ಲ. ದೂರಲ್ಲಾರಿ ಬರ್ತಾರ. ಓದೋದು ಮಾಡಪ್ಪ. ಮಾಡಿನಪ್ಪ ಮತ್ತೆ ಈಗ ಮಾಡೀನಿ. ಬರಕತ್ತಿರಂತ ದಾರ್ಯಾಗ. ಅಪ್ಪ ಯಪ್ಪೋ ಯಪ್ಪ ಹೋಗ್ಬಿಟ್ಟಲ್ಲ ಯಪ್ಪೋ. ಯಾವ್ದಾವ್ದು ಅಲ್ಲೆಲ್ಲಿ ಇಟ್ಟು ಏನು ಒಂದು ಮಾಡ್ಲಾರ್ದಂಗ ಹೋಗ್ಬಿಟ್ಟಲ್ಲ ಯಪ್ಪೋ. ಅವ್ರನ್ನೆಲ್ಲ ದೊಡ್ಡ ದೊಡ್ಡ ಮನುಷ್ಯರ ಮಾಡಿ ನನ್ನ ಕುರಿಕಾಯ ಕಚ್ಚಿ ಬಿಟ್ಟಲ್ಲ ಯಮ್ಮೋ ಯಪ್ಪ. ಸಿರಿ ಬಂದಿದ್ದಪ್ಪ. ಅಳಬೇಡ ಯಪ್ಪ ಅಣ್ಣ, ಅಪ್ಪ ಹೋಗ್ಬಿಟ್ಲಪ್ಪೋ. ನನಗೇನೋ ಮಾಡ್ಲಪ್ಪೋ ಯಪ್ಪ. ಕುರಿಕಾಯಿ ಬದುಕುತ್ತೇವ ಯಪ್ಪ. ನೋಡಪ್ಪ ಹೆಂಗ ಹಂಗ ಮಾಡ್ತಾನ. ಇಲ್ಲೇ 5-6 ಕಿಲೋಮೀಟರ್ ಅದ. ಬರಕ್ ಇಷ್ಟತ್ತು ಮಾಡ್ಯಾನ. ಎಲ್ಲ ಮಾಡ್ಕೊಂಡು ಗಟ್ಟಿ ಆಗ್ಬಿಟ್ಟನ. ಮೊದಲು ಬರೀ 5 ಕುರಿತು, ಈಗ 100 ಕುರಿ ಮಾಡ್ಕೊಂಡ ಮಗ. ಹಂಗ ಭಂಗ ನೋಡಿ ಹೆಂಗ್ ಮಾಡ್ತಾನ. ನಾಟಕ ಜನ ಮೆಚ್ಚಕ ಅಲ್ಲ. ಮತ್ತೆ ಇವನು ಹೇಳ್ತಾನಂದ್ರೆ ಎಲ್ಲ ಅರ್ಧ ಗಂಟೆ ಇವನಿಗೆ ಹೋಗ್ಯಾನ ಏನಪ್ಪ. ಈಗ ಹಂಗ ಮಾಡಿ ಇಲ್ಲಿಗೆ ಬರಕತ್ತಾನ ಏನಪ್ಪ. ಮತ್ತೆ ಹಂಗೆ ಕೇಳ್ರಿ ಇಲ್ಲಿ ರೊಕ್ಕ ಕೇಳ್ತಾರಂತ ಬರೀನ ಸಂಕಟ ಬಂದ ನಿಮ್ಮ ಮಗ. ಎಷ್ಟು ನಾಟಕ ಮಾಡ್ತಾರ ನೋಡಪ್ಪ. ಒಳ್ಳೆ ಬಿಸಿಲಾಗ ಹೋಗ್ಬಿಡ್ತಪ್ಪ ಇದು. ಏನ್ ಮಾಡ್ಬೇಕಪ್ಪ ಮತ್ತೆ ಬಿಸಿಲು ಏನ್ ಕೈತೇವ್ ನಮ್ಮ ಮಳೆಗಾಲದಾಗ ಸಾಲಿಲ್ಲ ನಮ್ಮ ಬಸ್ಸು ಸಿಗೋಲ್ಲ. ಆಮೇಲೆ ರಜೆನೇ ಕೊಡವಲ್ರಣ. ನಾವು ಏಸ್ ಮಂದಿ ಅಲ್ಲಿ ಕೆಲಸ ಮಾಡೋರು ಹಂಗೆ ಬಿಟ್ಟು ಬಂದಿನ ಸುಮ್ಮನೆ ಏನು ಅಲ್ಲ ಸತ್ತಾನಪ್ಪ ಅಂತ ಹೇಳ್ತೀನಿ. ವಿಡಿಯೋ ಕಾಲ್ ಮಾಡಿ ತೋರ್ಸಂತಾರ ನಮ್ಮ ಆಫೀಸ್. ಹಂಗ ಕೊಡೋದ್ 20,000 ಅಣ್ಣ. ಪ್ರೈವೇಟ್ ಕಂಪನಿ ಕೆಲ್ಸ ಬರದಲ್ಲಪ್ಪ ತಂದನ ಎಕಡೆ ಬರ್ತದ. ಎಣ್ಣ ಬರ್ರಪ್ಪೋ. ಅಪ್ಪ ಹೋಗ್ಬಿಟ್ಟ ಎಣ್ಣು. ನಿಮ್ ಹೆಂಗನ ಗಟ್ಟಿಗೆ ಇರ್ತದಪ್ಪೋ. ಸಣ್ಣ ಒಂದ್ ಹೆಂಗಪ್ಪೋ ಗದ್ದೆ ಅಪ್ಪೋ. ನೋಡಪ್ಪ ಎಣ್ಣ ಬರ್ರಪ್ಪ. ಎಣ್ಣ ಅರ್ಧ ಆಸ್ತಿ ನಾವ್ ಅಪ್ಪನ್ ತಿಂದವನೇ ಇವನೇ. ಯಾರಿಲ್ದಾಗ ಬಂದೇನೋ ಒಂದೇನೋ ಆಸ್ತಿದ ಹಿಂಗ ಸಣ್ಣವನು ಅಣ್ಣನವ್ರು ಬಂದ್ರಪ್ಪೋ. ಅಣ್ಣ ಅಣ್ಣ ಯಪ್ಪ ಮಕ್ಕಳಿಗೆ ಸಹಾಯ ಮಾಡ್ತಾರಪ್ಪೋ. ಕಾಲಿಗೆ ಸಹಾಯ ಮಾಡಕತ್ತಲ್ಲ ಯಪ್ಪೋ. ಸಣ್ಣವನ್ನ ಅದವನ್ನ ಮಾಡಿಬಿಟ್ಟಲ್ಲ ಯಪ್ಪೋ. ಬಂದ್ರಲ್ಲಪ್ಪ. ಏನ್ ದೊಡ್ಡ ಮನುಷ್ಯಾಗಿ ಅಲ್ಲಪ್ಪ. ಈಗ ಮತ್ತೆ ಎತ್ತಂಬ್ರ ಏನ್ ಹೆಂಗ ಆಯ್ತು. ಮತ್ತೆ ಟೈಮ್ ಆಯ್ತಪ್ಪ. ಎಲ್ಲಾರು ಬಂದ್ರಲ್ಲ. ಏನತ್ತದ ಏನು ಭಾಗ ಕೊಟ್ಟನ ಮತ್ತೆ ಅಂದ. ಅಣ್ಣ ತಮ್ಮರು ಹಂಚಿಗೆ ಆಗ್ಯಾವ. ಹೊಲ ಮನೆ ಅವ್ ಏನೇನಾವ ಎಲ್ಲ ಭಾಗ ಆದ್ಮೇಲೆ ಎತ್ತ ವಿಚಾರ ಮಾಡ್ರಿ. ಈಗ ಏನು ಕೊಟ್ಟಾನ ನಮ್ಗ. ಅಲ್ಲಿ ಪ್ರೈವೇಟ್ ನೌಕರಿ ಮಾಡ್ಕೊಂತ ನಮ್ ತ್ರಾಸ್ ನಾವ್ ಬಿದ್ದೀವಿ. ಈಗೇನ್ ಭಾಗ ಆಗತ್ತಲ್ಕೆ ಹಣ ಹಂಗಿಲ್ಲದೆ ಹಂಗ್ಯಾರ ಮತ್ತೆ. ಹೌದಪ್ಪ. ಯಾರವ್ರಿಗೆ ಲೆಕ್ಕ ಪತ್ರ ಮಾಡಿಟ್ಟು ಹೋಗ್ಯಾನ. ಆಗಿಲ್ಲ ಫೋಟೋ ಬರಕೊಳತ್ ಏನು ಹಂಗೆ ಸರಿ ಆದ್ರು ಮತ್ತೆ ಮುಂದಿನ ಹೆಂಗ ಕೊಡ ಹೇಳು. ನೀನು ನಾನು ಆಗಿ ಹೇಳತ್ತಿದ್ದಲ್ಲ ಊರಾಗ ಎತ್ತ ಮೈತಿದ್ದಿ. ಈಗ ಅಣ್ಣನವ್ರು ಬಂದಾರ ಏನಂಬ ಬಗೆಹರಿತೀವತ್ತ. ಅಲ್ಲಲ್ಲಿ ಒಟ್ಟಿಗೆ ಅನ್ನ ಉಣ್ತಾರೆ ಏನ್ ಎಂಡೆ ತಿಂತ್ರಿ. ಈಗ ಬಂದ್ರಿ ನೀವು ಇಲ್ಲಿ ಇದು ಮಾಡಕ. ಅವತ್ತು ಆರಾಮಿಲ್ಲ ಅಂತ ಎಲ್ಲರಿಗೂ ಫೋನ್ ಮಾಡಿರಿ. ಇದೇ ನಿನಗ್ ಮಾಡಿಲ್ಲ ರೇ, ನಿನಗ್ ಮಾಡಿಲ್ಲ, ಎಲ್ಲರಿಗೂ ಮಾಡಿರಿ. ಏನಂದ್ರಿ ನೀವು? ಹೊಲ ಮಾರಿ ಅಪ್ಪಗೆ ತೋರ್ಸ್ರಿ. ಹೊಲ ಮಾಡಿಟ್ಟನ ಮಾರಿ ತೋರ್ಸಂತಂದ್ರಿ. ಅದೇ ಹೊಲ ಮಾರಿತ್ತಂದ್ರೆ ಏನ್ ಮಾಡ್ತಾರಲ್ಲ ತೋರ್ಸಪ್ಪ ಅಂತ ಹೇಳಿವಿ. ಅವ್ರು ಅವತ್ ಮಾರ್ಕೆ ತಿಂದ್ರೆ ಏನ್ ಮಾಡ್ತಾರಲ್ಲ ನಿಮ್ ಮೌನು ಬಳ್ರಿ ಒಬ್ಬೊಬ್ಬನು ಬಾರ್ಸ್ಬಿಟ್ಟೆ ನಡೆದು ಮಕ್ಕಳು ಅಂತೀವ್ರು. ಮಕ್ಕಳು ಎಣ ಎತ್ಕೇಸಿ ನ್ಯಾಯ ಮಾಡಂತ ಹೇಳ್ತಾರಲ್ಲ ಅಲ್ಲಿ ಅವನ. ಸ್ವಲ್ಪ ನಾವು ಎಣ್ಣೆ ತಿಂತೀರ ಒಟ್ಟಿಗೆ ಒಂದೇನು ಏನಂತಾರೆ ಬಿಟ್ಟಾಡ್ತೀರಿ ಅಣ್ಣತಂಬ್ರು. ಸ್ವಲ್ಪ ಒಬ್ರಿಗೆ ತಿಳುವಳಿಕೆ ಅದ. ನೀನು ಶ್ರೀಮಂತ ಕೆಲಸ ಮಾಡ್ತಿದ್ದಿ. ದೊಡ್ಡ ಫ್ಯಾಕ್ಟ್ರಿ ಅವ. ಅವನಿಗೆ ಕುರುಗಳು ಅವ. ಹೊರ ಮನೆ ಅವ. ನನಗೇನ ಅಲ್ಲ ಅವು ಇದ್ರೆ ಇಲ್ಲಿ ಟೈಮ್ನಾಗ ಇರ್ತದೆ ಮತ್ತೆ ಈಗ ಬಗೆಹರಿ ತಿಳ್ಕರಿ ಜಾಸ್ತಿ ಆಗಿದ್ದಾರೆ. ಮತ್ತೆ ಹೊಡೆ ಕೊಡ್ತಾನೆ ಇಲ್ಲಿ ಇದ್ದದ್ದು ಹೌದು. ಮತ್ತೆ ಹೇಳ ಹೇಳ ಅವ್ನಿಗೆ ಫ್ಯಾಕ್ಟ್ರಿ ಮಗ ನಿಮ್ಮಂತ ಮಗಳೇ ಅಪ್ಪನ ಜೊತೆಗೆ ನೀನು ಅದು
ಮತ್ತೆ ಒಲೆ ಬರ್ತಾವ ಯಾವಾಗ ನೋಡು ಒಂದು ಇಂಥದ್ದೇ ಬೇಕಾಗ್ತದೆ ರೇ ಸ್ವಲ್ಪ ಮನುಷ್ಯ ತುಟ್ಗರಿ ಏನು ಎಣ ಹಿಂಗ್ ಮುಂದಿಟ್ಟು ಕೇಸಿ ಹಿಂಗಪ್ಲಿ ಗುದ್ದಾಡ ಚಲೋ ಅಲ್ಲ. ವಾರ ದಿವಸ ಆಗಲಿ, ವಾರ ದಿವಸ ಆದ್ಮೇಲೆ ನಾನು ಎಲ್ಲ ಕೊಡ್ತಾನಂತ ಲೆಕ್ಕ ಪತ್ರ ತಗೊಂಡ್ ಅವಾಗ ಆರಾಮಿರಬೇಕು. ಏನಪ್ಪಾ ವೀರೇಶ್, ಹೌದಪ್ಪ ಹಿಂಗ ಗುದ್ದಾಡಿದ್ರಿ ಯಾರಿಗೂ ಒಳ್ಳೇದಾಗ ನೋಡಿ. ಸ್ವಲ್ಪ ಅರ್ಬಿಟ್ಕೊಂಡು ಮಾತಾಡ್ರಿ ಅಷ್ಟೇ. ಈಗ ಗೊತ್ತಿಡಿದಲ್ಲಪ್ಪ ನಿನ್ಗೆ ಗೊತ್ತಾಗಲ್ಲ ಮತ್ತೆ ಅವನೇ ನೋಡಿ ಸಣ್ಣ ಸದ್ಯ ಅವ್ನಿಗೆ ಏನ್ ಗೊತ್ತಾಗ್ತದ ಇದು ಗೊತ್ತಾಗ್ಬೇಕು ಪ್ಯಾಂಟ್ ಬಾಯಿಗೆ ಬಂದಂಗ ನೋಡ್ರಿ ಎಲ್ಲರಿಗೂ ಆಸ್ತಿ ಅದ, ಎಲ್ಲಾರು ಮಾಡ್ಕೊಂಡ ಪ್ರೈವೇಟ್ ನೌಕರಿ ಮಾಡ, ನಮಗ ಆಸ್ತಿ ಬೇಕಲ್ಲಪ್ಪ. ಇರ್ಲಿ ನಾನು ಅಂದೆ ತಪ್ಪೇನಪ್ಪ. ಆಯ್ತಪ್ಪ ನಾ ಕೊಡೋದಿಲ್ಲ ಅಂತೀನೇನು. ಆಗ್ಲಿ ವಾರ ದಿವಸ ಆಗ್ಲಿ ಮಾತಾಡ ಮಾತಪ್ಪ. ನಂದು ನೋಡ್ರಪ್ಪ ಯಪ್ಪ ಬುಕ್ ಇಟ್ಕೊಂಡು ಬಿಸಿಲಾಗ ಗೊತ್ತಲ್ಲ ತಿರುಗ್ತೀನಿ ಹೆಂಡ್ರ ಮಕ್ಕಳ ಬಿಟ್ಟು ಸ್ವಲ್ಪ ನೋಡಿ ಬಗೆಹರಿಸಿ ಬಿಡ ಕೊಡ ಇದೇ ಕೆಲಸ ಗೊತ್ತು ಬಜಾರ್ ಮತ್ತೆ ತೆರೆಯಲ್ಲಿ ಬಂದು ಕೂತ ನೋಡು ಅಣ್ಣ ಹೌದಾ. ಆಮ್ಯಾಗ ಲೆಕ್ಕಪತ್ರ ಮಾಡಮಂತಲ್ಲ ದಿವಸ ವಾರ ಮುಗಿದ ಮೇಲೆ ನನ್ನ ಅದನ್ನು ಮಾಡ್ಬೇಡಪ್ಪ ಮಾಡಲ್ಲ ಬಡ ಒಂದು ಪರಿಸ್ಥಿತಿ ಹೆಂಗದ ಅಣ್ಣ. ಅಲ್ಲಿಗ ಉಳಿತೋಡವ್ರು ಯಾರು ಬಂದ್ರ ನೋಡ ಸ್ವಲ್ಪ ವಿಚಾರ ಮಾಡೋದ್ರ ಬಂದ್ರಪ್ಪ. ಹೌದು ನಾನು ರೊಕ್ಕ ಅದ್ರದ್ದು ಏನಾದ್ರು ಲೆಕ್ಕಪತ್ರ ಮಾಡಮಂತ. ಆಯ್ತಾಯ್ತಪ್ಪ ಹೋಗಿ ಬರ್ತೀನಿ. ಹೋಗಿ ನಾನು ಅಂತ ಬಾ ಹಂಗೆ ಓಡಿ ಬಾ ಅವ್ರನ್ನೆಲ್ಲ ಯಾಕಿಂಗಾದ್ರು ಆಗಿದ್ದು ಅಪ್ಪ ಶ್ಯಾಮ ಎಷ್ಟು ತಿಕ್ಕೊಂಡಿ ಒಂದು ಆ ಕಡೆ ಕೈಗೆ ಇದಾವ ಮಣ್ಣಾಗಣ ನನಗೆ ಹಿಡ್ಕೊಂಡು ಆ ಕಡೆ ಕೈಗೆ ನೋಡು. ಅಪ್ಪ ಅವ್ರಿಬ್ರನ್ನ ಹೆಂಗನ ಗಡಿಗೇರಿಸಪ್ಪು ನನ್ನ ಕುರಿ ಕಾಯಕ್ ಹಚ್ಚಿ ಎಂಡ್ರ ಮಕ್ಕಳದ ಕತ್ತಿ ಹಂಗಯ್ಯಪ್ಪು ಅದನ್ನ ಮಾಡಿಬಿಟ್ಟೆ ತಂದೆ ಅವಪ್ಪ ಕಮ್ಮೋ ಕಪ್ಪ ಕಲದಾದು ಅಪ್ಪು. ಏನಪ್ಪಾ ಈಗ ಕುಣಿತೋಡೋರಿಗೆ 10,000 ರೂಪಾಯಿ ಏನಪ್ಪ, ಬ್ಯಾಡ್ನವ್ರಿಗೆ 6,000 ರೂಪಾಯಿ, ಬಾಣ ಗಿಣ ಒಂದು 4,000 ರೂಪಾಯಿ 20 ಆಯ್ತು. ಆಮೇಲೆ ಇವ್ರಿಗೆಪ್ಪ ಪುಲಾರ್ ಕಟ್ಟೋರಿಗೆ ಮತ್ತೆ ನಿನ್ನೆ ಭೋಜನ ಮಾಡಿಸಿನಿ ಅದೊಂದು ಒಗ್ಗರಣೆ ನಾಷ್ಟ ಎಲ್ಲ ಅದೊಂದು 20,000, ಒಟ್ಟು 40,000 ರೂಪಾಯಿ ಆಗ್ಯದ ಏನಪ್ಪ. ತೆರಿಗೆ 10,000 ರೂಪಾಯಿ ಕೊಟ್ಟು ಮಾಡ್ರಿ ಅಣ್ಣ. ಇದು ನಂದು 10,000 ತಗೊಂಬಿಡಪ್ಪ. ಅದು ಅಪ್ಪಂದು ಏನಾದ ಅದೆಲ್ಲ ಮಾಡಿ ನಿಮ್ದಪ್ಪ. ಶ್ಯಾಮೆ ಇವನು ಇದ್ದವನು ದಿಮಾಕ್ ಮಾಡಿ ಇವಾಗ ಪಟ 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 ಎಣಿಸ್ಕೊಟ್ಟ. ಈತ ಹೊಲ ಮನೆ ತಿಂದಾತ, ಇತ್ತ ಕೊಟ್ಟಾನ. ನೀನು ನಾನೇನು ಕೊಡ ತೊಂಬುಲ ಆದ ನಮ್ಮಲ್ಲಿ ಏನಾದ ಪ್ರೈವೇಟ್ ನೌಕರಿ ಮಾಡೋರು ನಮ್ಮಲ್ಲಿ ಇಲ್ಲ. ಭಾಗ ಮಾಡಿದ್ಮೇಲೆ ಅದ್ರಾಗ ಇತ್ತದ್ರಾಗ ತಾಗ ನಮ್ ಕೈ ಆಗದಲ್ಲಪ್ಪ. ಹೌದಣ್ಣ ಕರೆಕ್ಟ್ ಅದಿದು. ನಾವು ಇತ್ತವನು ಪಸ 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 ಕಸ ಇಟ್ಟು ಕೊಡ್ತಾನ, ನಾವ್ ಎಲ್ಲಿಂದ ಕೊಡ ಮೇಳು ಯಪ್ಪ. ಎಣ್ಣ ಈತ ನಮ್ಮಪ್ಪ ಸಣ್ಣದ್ ಮಾಡಿಲ್ಲ, ಮಂದಿಗೆ 3 ಬಟ್ಟಿ ಕೊಟ್ಟು ಜೀವ ತಿಂದು ಅದೆಲ್ಲ ಗಳಿಸಿದ ರೊಕ್ಕೆಲ್ಲ ಇವನು ಎಣಕೆತ್ತೇನ ಬಾಜಪ್ತ ಭಾಗ ಆಗ್ಲಿ, ಭಾಗ ಆದ್ಮ್ಯಾಗ ಅದ ಲೆಕ್ಕಪತ್ರ ಅವಾಗೆ ಆಗ್ಲಿ. ಈಗ ನಮ್ಮಲ್ಲಿ ಏನದಪ್ಪ ಗುರಿಕಾಯಿನಲ್ಲಿ ಆತನಲ್ಲಿ ಏನ್ ಮಾಡ್ತಾನ 20,000 ನೌಕರಿ ಆತ ಓದಾಡ್ತಾನ. ಕುರಿಗ ಆಗಲು ರಾತ್ರಿ ಕುರಿ ಕಾಯ್ದು ಮಳೆ ಚಳೆ ನಾ ಬಡ್ದಾಡ್ತೀನಿ. ರೊಕ್ಕ ಇವನು ಈತವನು ಏನ್ 4 ಮಂದಿಯಾಗ ದೊಡ್ಡ ಮನುಷ್ಯ ಆಗ್ಬೇಕಂತ ಕಿತ್ತು ಎಣಿಸ್ತಾನೆ, ಕಿತ್ತು ಎಣಿಸ್ತದಂತ. ಏನ್ ದೊಡ್ಡ ಇಲ್ಲ ಎದಕ್ಕೊತ್ತಿದ್ದೆ ಎದಕ್ಕೊತ್ತೇನೆ ನೀನು ಮಾತಿಟ್ಟು ಒತ್ತೀನಿ ಅಂತಿದ್ದಿ ಎದಕ್ಕೊತ್ತಿದ್ದೇಳು ನೀನು ಇತ್ತವನು ಕಿತ್ಕೊಟ್ಟಿ ನಾವೇನ್ ತಕ್ಕೊಡ ಮರಿಗಳು ಮಾರಿ ಕೊಡ ಯಾವ ಹೀಗೆ ನಿಂತ ಬಟ್ಟೆ ಮಾರ ನೆನ ಮಾಡಿ ಲೆಕ್ಕ ಆಗ್ಲಿ ಮಾವ್ ಲೆಕ್ಕ ಆದ್ಮೇಲೆ ನೀ ಚೆನ್ನಾಗ್ ಬಂದ ಮಗಳೇ ಕತ್ತೆ ದೂರ ಆಗ್ತದ ನೋಡು. ಇವನ್ ಏನಿಲ್ಲ ಅಣ್ಣ 4 ಮಂದಿಗೆ ಊರಾಗ ಒಳ್ಳೆಯವನ ಆಗ್ಬೇಕಂತ ಇದೇ ಉದ್ಯೋಗ ಒಂದು. ಅಲ್ಲ ಇವಂದೇನು ಸ್ವಲ್ಪ ಮತ್ತೆ ಇವ್ನ್ ನೋಡಿ ಇವನ್ ಹೆಂಗ ನಿಂತ ಯಾವ್ದು ಅಂತ ನಿಂತಾಗ ಹಿಂಗ ಮತ್ತೆ ಎಲ್ಲ ಓಟ ನುಂಗಿದೇನ ಸಾಲಪ್ಪ ನಿಮ್ಮದೇ ಅಂತ ಕೇಳ್ತಾನ. ನಿಮ್ಮದೇ ಹಂಗ ನಮ್ಮದೇ ಹಂಗಪ್ಪ ಇಲ್ಲಣ್ಣ ಎಲ್ಲ ಲೆಕ್ಕಪತ್ರ ಆಗಲಿ ಆಗಲಿ ಲೆಕ್ಕಪತ್ರ ಆಗಲಿ ಸ್ವಲ್ಪ ನರ್ಮದಲ್ಲ
ಸುಮ್ಮನೆ ಕುಂದ್ರ ಮಕ್ಕಳ ನೀವು ಪೈ ಮುಟ್ಟಿದ ಇಲ್ಲಿ ಎಣ ಕೊಳತೋಕತ್ತದ ಈ ಬಾಡರಿ ಭಾಗ ಮಾಡ್ಬೇಕಂತ ಭಾಗ ಏನೇ ಸ್ವಲ್ಪ ಅರವೇಲಿಟ್ಟಿರಲ್ಲ ನಿಮ್ಮ ಬಂದ್ರ ಹಾ ತಡಿ ಅಲ್ಲಿ ಗೌಡ ಮಾತ ಬಗ್ಗೆ ಸಾಧನೆ ಬಗೆಸ್ತೀನಿ ಒಬ್ಬ ಒದ್ಬಿಟ್ಟೆ ನೋಡು ಏನ್ ಅಪ್ಪ ಯಾವಾಗ ಹೋಗ್ಯಾನ ಏನ್ ಈಗ ಸುದ್ದಿ ಗೊತ್ತಾಯ್ತು 24 ತಾಸ ಆಯ್ತು ಸತ್ತು ಮಣ್ಣು ಮಾಡೋದ ಬಿಟ್ಟು ಜಗಳ ಆಡಕತ್ತಿರಲ್ಲ ಸ್ವಲ್ಪ ಅರವೇಲಿಟ್ರಿ ಅದು ಎಳಬೇಕಿಲ್ಲ ಈ ಬಾಡರಿಗೆ ಈ ಕಳ್ರಿಗೆ ಭಾಗ ಆಗ್ಬೇಕಂತ ನಮ್ಮನ್ನ ಹೆಂಗ್ ಬಿಟ್ಟಿದ್ದಾರ ಸ್ವಲ್ಪ ಅರವಾದಿಲ್ಲ ಏಯ್ ಮಹೇಶ ನಿನಗೇನು ಗೊತ್ತಾಗದಲ್ಲ ನೀನ್ ಅರವಿಗೇಡಿಗಳ ಅಲ್ಲ ಸಂಜೆ ಸತ್ತನ ಪಾಪ ಮೊದಲೆಲ್ಲ ಕಾರ್ಯ ಮುಗಿದ ಮೇಲೆ ಭಾಗ ಮಾಡಿಕೊಡ್ತಾರೆ ಸ್ವಲ್ಪ ಅರವೇಲಿಟ್ರಿ ತಿಳಿದಾರ ನೀವ್ ಹಿಂಗ್ ಮಾತಾಡಿದ್ರೆ ನೀನೇನು ಓದಿದ್ದಾರ ನೀನು ಓದಿದ್ದೆ ಮಹೇಶ ಕೇಳೋಳ್ರಪ್ಪ ಸ್ವಲ್ಪ ಅರವಾದಿಲ್ಲ ಮೊದಲು ನಿಮ್ಮಪ್ಪ ಎಲ್ಲ ನನಗೆಲ್ಲ ಕಾಗದ ಪತ್ರ ನಮ್ಮಪ್ಪ ಕೊಟ್ಟೋಗೇನಪ್ಪ ಬರೆದಿಟ್ಟು ಎಲ್ಲರಿಗೆ ಆಸ್ತಿ ನಿನಗೆ 2 ಎಕರೆ ಅತ್ತಿಗೆ 2 ಎಕರೆ ಇತ್ತಿಗೆ 2 ಎಕರೆ ಇತ್ತಿಗೆ 2 ಎಕರೆ ಮಾಡಿ ವಿಭಾಗ ಪತ್ರ ಮಾಡಿ ನಮ್ಮ ಅಪ್ಪ ಕೊಟ್ಟೋಗೇನ ನನಗೆಲ್ಲ ಗೊತ್ತದ ಮಾಡಮಂತ ಮೊದಲು ಕಾರ್ಯ ಮಾಡ್ರಿ ಜನ ಮುಂದೆ ಇಟ್ಕೊಂಡಿದ್ದಾವ್ ಮಾಡ್ತಾರಲ್ಲ ಸ್ವಲ್ಪ ಅರವೇಲಿಟ್ರಿ ಸ್ವಲ್ಪ ನಿನಗಂತ ಹೇಳಿದಲ್ಲ ಓದಿದ ಹಂಗಿವ ಇಲ್ಲಪ್ಪ ಗೌಡ ಇವನೇ ಹೇಳ್ತಾನ ನಾನು ಕೇಳಿ ಇದೇ ಮಾಡ್ರಿ ಬಾರಿ ಬೆರಿಕಿನಲ್ಲಿ ಮಾಡಮ್ಮ ನೀವು ಮೊದಲು ಕಾರ್ಯ ಮುಗಿಸ್ರ ಅಪ್ಪ ಜನ ವಾಸನೆ ಬರಕತ್ತದ ಸ್ವಲ್ಪ ಅರವೇಲಿಟ್ರಿ ಅಣ್ಣ ಅಪ್ಪ ಯಾರ್ದವ್ರಿಗೆ ಮಾಡಿಟ್ಟಣ ತಪ್ಪಾಯ್ತಪ್ಪ ನಿಮ್ಮ ಅಪ್ಪಂದು ಋಣ ಆದ ನನಗ ನಾನ್ ಸಾರಿ ಹೋದ ಕಾಲಕ್ಕೆ ಫೀಸ್ ಕಟ್ಟಣ ನೀವೇನು ಮಾಡಲ್ಲ ಅಂತಂದ್ರೆ ಮನೆಗೆ ಹೋಗ್ರೆ ನಾನ್ ಕಾರ್ಯ ಮುಗಿಸ್ತೇನೆ ಅರವೇಲಿಟ್ರಿ ಇಲ್ಲಪ್ಪ ನಾವು ಎಷ್ಟು ಲಕ್ಷ ಇದೆ ನಾ ಕೊಡ್ತೇನೆ ಬೇಡಪ್ಪ ಬೇಡ ಬೇಡ ಚಿರು ಬೇಡ ಬೇಡ ನೀವೇನು ₹1 ಕೊಡಕೋಬೇಡ ಬೇಡಪ್ಪ ನಮ್ಗೆ ಸಂಜೆ ನಾವು ಮಣ್ಣ ಮಾಡಕ್ ನಮ್ಮ ಮನೆ ಗೊತ್ತಾಡ್ತೀರಿ ನೋಡಪ್ಪ ಅರವೇಲಿಟ್ರಿ ತಪ್ಪಾಯ್ತಪ್ಪ ತಪ್ಪಾಯ್ತಪ್ಪ ನಮ್ಮ ಮಕ್ಕಳ ಕರ್ತವ್ಯ ನಾವ್ ಮಾಡ್ಕೋಪ್ಪ ತಪ್ಪಾಯ್ತಪ್ಪ ಪುಲಾರಿಗೆ ಹೇಳಿನಿ ಪುಲಾರ್ ತಂದ್ರಿ ಈಗ ತರಕಾಯ್ತಾರ ರೆಡಿ ಮಾಡಮ್ಮ ರೆಡಿ ಮಾಡಿಬಿಡಮ್ರಿ ಪುಲಾರ್ ಬಂತು ರೆಡಿ ಮಾಡಿಬಿಡಮ್ರಪ್ಪ ಅವ್ರು ಎಲ್ಲ ಬಂದರಲ್ಲ ಬಂದರ್ ತಂದೆ ಬದುಕಿದ್ದಾಗ ಮನೆ ಕುಟುಂಬವಾಗಿತ್ತು. ಅದೇ ತಂದೆ ಸತ್ತಾಗ ಅದೇ ಮನೆಯು ಆಸ್ತಿಯ ಯುದ್ಧ ಭೂಮಿಯಾಯಿತು. ಒಂದು ಕಾಲದಲ್ಲಿ ತಂದೆಯ ಕೈ ಹಿಡಿದು ನಡೆಯುತ್ತಿದ್ದ ಮಕ್ಕಳು ಇಂದು ಅವನ ಶವದ ಮುಂದೆ ಆಸ್ತಿ ಹಂಚಿಕೊಳ್ಳಲು ನಿಂತಿದ್ದಾರೆ. ತಂದೆ ಕೊಟ್ಟ ಪ್ರೀತಿ ಅಳೆಯಲು ಸಾಧ್ಯವಿಲ್ಲ, ಆದರೆ ಮಕ್ಕಳು ಅವನು ಬಿಟ್ಟು ಹೋದ ಆಸ್ತಿಯನ್ನು ಮಾತ್ರ ಅಳೆಯುತ್ತಿದ್ದಾರೆ. ಇದೇ ನೋಡಿ ಸ್ವಾರ್ಥಿಗಳ ಪ್ರಪಂಚದಲ್ಲಿ ತೀರ್ಥರೂಪ ತಂದೆಗೆ ಸ್ವಾರ್ಥಿ ಮಕ್ಕಳು.